ಎಲ್ಲರಿಗೂ ನಮಸ್ಕಾರ. ಈ ದಿನ ಆಲ್ ಇಂಡಿಯಾ ಮೆಗಾ ಪ್ರೆಸ್ ಮೀಟನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇದೆಲ್ಲ ನಮಗೆ ಬಂದ ಮೇಲೆ ತುಂಬ ಸರ್ಪ್ರೈಸ್ ಆಗಿದ್ದು, ನಮ್ಮ ಜಿ ಮ್ಯೂಸಿಕ್ ಆಗಿದೆ ಅಂತೆಲ್ಲ. ವೆರಿ ಕಂಗ್ರ್ಯಾಚುಲೇಷನ್ಸ್ ಟು ಯು ಸರ್, ಆಲ್ ಕೊರಗಜ್ಜ ಟೀಮ್, ಪ್ರೊಡ್ಯೂಸರ್, ಡೈರೆಕ್ಟರ್ ಆ್ಯಂಡ್ ವಿದ್ಯಾಧರ್, ನಿಮಗೆಲ್ಲರಿಗೂ ಮೈ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಈ ಒಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ. ಹಾಗೂ ಇವತ್ತಿನ ಸಾಯಂಕಾಲ ಒಂದು ತುಳುನಾಡಿನ ದೈವ ಕೊರಗಜ್ಜ ಇವರ ಒಂದು ಕೋಲ ಕೂಡ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಯಂಕಾಲ ಹಮ್ಮಿಕೊಂಡಿದ್ದಾರೆ. ಎಷ್ಟು ಜನ ಸೇರ್ತಿದ್ದಾರೆ ಅಂದರೆ ಅಲ್ಲಿ ಒಂದು ಸಾವಿರ ಜನಗಳಷ್ಟು ಸೇರ್ಬೋದು. ಈ ಒಂದು ಪ್ರಿಕಾಷನ್ ತಗೊಳ್ಳೋದಕ್ಕೆ ನಾವೆಲ್ಲರೂ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆಗೆ ಹೋಗಿದ್ದಾಗ ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಬರಮಾಡಿಕೊಂಡು ಅವರಿಗೆ ಇದ್ದಂಥ ಈ ಕೊರಗಜ್ಜನ ಮೇಲಿನ ಒಂದು ಅಭಿಮಾನ ಪ್ರೀತಿಯನ್ನು ಅವರು ತುಂಬ ಒಳ್ಳೆಯ ರೀತಿಯಲ್ಲಿ ವ್ಯಕ್ತಪಡಿಸಿದ್ರು. ನಮ್ಮ ಒಂದು ಕಲೆಯ ಸಂಸ್ಕೃತಿ ಇದೆಲ್ಲ ನಶಿಸಿ ಹೋಗ್ತಾ ಇರೋ ಒಂದು ಟೈಮಲ್ಲಿ ಈ ಥರ ಒಂದು ಟೈಟಿ ಕೊರಗಜ್ಜನ ಒಂದು ಬರ್ತಾ ಇದೆ. ಈ ಒಂದು ಕಲೆ ಸಂಸ್ಕೃತಿಯ ಬಗ್ಗೆ ಹೇಳಿಕೆ ಬರ್ತಾ ಇದೆ. ಇದೆಲ್ಲ ಜನಗಳ ಮೇಲೆ ಒಳ್ಳೆ ಪರಿಣಾಮ ಬೀರಲಿ ಅಂತ ಹೇಳಿ ನಮಗೆ ಅವರು ಒಂದು ಒಳ್ಳೆಯ ಆಶ್ವಾಸನೆ ಮತ್ತು ಪ್ರೋತ್ಸಾಹ ಮಾತುಗಳನ್ನು ಹಾಡಿ ಒಂದು ಶಕ್ತಿಯನ್ನು, ಒಂದು ಪಾಸಿಟಿವಿಟಿ ಒಂದು ಕೊಟ್ಟು ಅವರು ಇಲ್ಲಿ ಎಲ್ಲ ರೀತಿಯಾದ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟರು. ಅವರಿಗೆ ನಾನು ಆಲ್ರೆಡಿ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ. ಹಾಗೂ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಚಿತ್ರ ಸ್ವಲ್ಪ 3 ವರ್ಷದಿಂದ ನಿಧಾನ ಆದರೂ ಕೂಡ ಒಂದೊಂದು ತಿರುವುಗಳನ್ನು ಪಡ್ಕೊಂಡು ತುಂಬ ದೊಡ್ಡ ಪ್ರಮಾಣದಲ್ಲಿ ಇದು ಎಲ್ಲ ಹಂತದಲ್ಲೂ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಇದು ಎಲ್ಲ ಹೇಳಬೇಕು ಅನ್ನೋ ಕೊರಗಜ್ಜನ ಆಶೀರ್ವಾದನೆ. ಈಸ್ ದ ಸೂಪರ್ ಹೀರೋ ಅವರ್ ಮೂವಿ. ಆ್ಯಂಡ್ ಎಲ್ಲ ಒಂದು ಒಳ್ಳೆಯ ತಾರಾಗಣ, ನಮ್ಮ ಕಬೀರ್ ಬೇಡ್ ಸರ್ ಆ್ಯಂಡ್ ಸಂದೀಪ್ ಸುಬರ್ಕರ್. ಇಟ್ಸ್ ವೆರಿ ನೈಸ್ ಟು ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ರೈಟ್ ವಿತ್ ಯು. ಆ್ಯಂಡ್ ಶ್ರುತಿ ಆಲ್ಸೋ ದೇ ಆರ್ ಇನ್ ದಿಸ್ ಮೂವಿ. ಇವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಎಲ್ಲ ಟೀಮು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಮೂಡಿ ಬಂದು ಯಶಸ್ವಿಯಾಗಲಿ ಅಂತ ನಾನು ಹಾರೈಸುತ್ತೇನೆ. ಹಾಗೂ ಎಲ್ಲ ನಮ್ಮ ಮೀಡಿಯಾ ಮಿತ್ರರು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಸರ್, ಟು ಆಲ್ ಕೊರಗಜ್ಜ ಟೀಮ್, ಮೈ ಹಾರ್ಟಿಲಿ ಕಂಗ್ರ್ಯಾಚುಲೇಷನ್ ಟು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾರತದ ಎಲ್ಲ ಮಾಧ್ಯಮದವರು ಇವತ್ತಿಗೆ ಬಂದಿದ್ದೀರಿ. ಐ ಹಾರ್ಟ್ಲಿ ವೆಲ್ಕಮ್ ಆಲ್ ದ ಪ್ರೆಸ್ ಫ್ರಮ್ ಆಲ್ ದ ಸ್ಟೇಟ್ಸ್ ಫ್ರಮ್ ಇಂಡಿಯಾ. ನನಗೆ ಈ ಕೊರಗಜ್ಜ
ಒಂದು ವಿಶೇಷವಾದಂಥ ಅನುಭವವನ್ನು ತಂದುಕೊಟ್ಟಂಥ ಒಂದು ಸಿನಿಮಾ. ಎಲ್ರಿಗೂ ಹೇಳ್ತಾರೆ, ನನ್ನ ತಂದೆ ತಾಯಿ ಕಲಾವಿದರಾದ್ರಿಂದ ಅವರ ಆಶೀರ್ವಾದದಿಂದ ನಾನು ಕಲಾವಿದೆ ಆದೆ. ಆದರೆ ತಾಯಿ ಸರಸ್ವತಿಯ ಆಶೀರ್ವಾದ ಇರೋದಕ್ಕೆ ನಾನು ಈ ಭೈರಕ್ಕೆ ಪಾತ್ರನ ಮಾಡೋಕ್ಕೆ ಸಾಧ್ಯವಾಯಿತು ಅಂತ ನಾನು ಹೇಳ್ತೀನಿ. ನನ್ನ ಒಂದು ಆಸೆ ಏನು ಅಂತಂದರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಭಾರತದಾದ್ಯಂತ ಮಾತ್ರವಲ್ಲ, ಇಡೀ ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಾ ಇದೆ. ನಮ್ಮ ಭಾಷೆಯ ಜೊತೆಗೆ ನಮ್ಮ ನೆಲದ ಕತೆ ಹಾಗೂ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ತಲುಪಿಸುವಂತಹ, ಇಡೀ ಪ್ರಪಂಚಕ್ಕೆ ತಲುಪಿಸುವಂತಹ ಕೆಲಸ ಕರ್ನಾಟಕದಿಂದ ಆಗಿದೆ. ಅದು ಕಾಂತಾರದಂಥ ಸಿನಿಮಾ ಮೂಲಕ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಈ ರೀತಿಯ ಹಲವಾರು ಪ್ರಯತ್ನಗಳು ನಮ್ಮ ಕರ್ನಾಟಕದಿಂದ ಆಗ್ತಾ ಆಗಿದ್ದಾವೆ, ನಮ್ಮನ್ನು ಗುರುತಿಸಿದ್ದಾರೆ ಕೂಡ. ನನ್ನದೊಂದು ಆಸೆ, ಅದೇ ಥರದ ಒಂದು ಈ ನೆಲದ, ಈ ಭಾಷೆಯ, ಈ ಮಣ್ಣಿನ ಕಥೆಯನ್ನು ಹೇಳಕ್ಕೆ ಹೊರಟಿದ್ದಾರೆ ನಿರ್ದೇಶಕರಾದಂಥ ಸುಧೀರ್ ಅಥಾವರ್ ಅವರು. ಅದಕ್ಕೆ ಯಾವ ಕಾರಣಕ್ಕೂ ನಾವು ಈ ಸಿನಿಮಾ ಏನು ಕೇಳುತ್ತೋ ಅದಕ್ಕೆ ಬೇಡ ಅನ್ನದೇ ಇರುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ನಮ್ಮ ನಿರ್ಮಾಪಕರು. ಈ ಸಿನಿಮಾ ಏನು ಕೇಳುತ್ತೋ ಅದೆಲ್ಲವನ್ನ ಕೊಟ್ಟಿದ್ದಾರೆ. ಅದ್ಭುತವಾದಂಥ ಒಂದು ತಂಡವನ್ನು ಕಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನು ಈ ತೆರೆಗೆ ತರ್ತಾ ಇದ್ದಾರೆ. ನನ್ನ ಒಂದು ಆಸೆ, ಒಬ್ಬ ಕನ್ನಡತಿಯಾಗಿ, ನಾವು ಬೆಂಗಳೂರಿಯನ್ ಅಥವಾ ನೀವು ಕರ್ನಾಟಕದವರು ನಾವೆಲ್ಲ ಏನಿದ್ದೀವಿ, ಬೇರೆ ಎಲ್ಲ ಭಾಷೆಯ ಸಿನಿಮಾಗಳು, ಅದು ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಈ ರಾಜ್ಯದ ಎಲ್ಲ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆದಾಗ ನಾವು ಸಾಮಾನ್ಯವಾಗಿ ಸಿನಿಮಾವನ್ನು ಪ್ರೀತಿಸೋರು ನಾವೆಲ್ಲರೂ ಅದೇ ಭಾಷೆಯಲ್ಲೇ ಹೋಗಿ ನೋಡ್ತೀವಿ ಥಿಯೇಟರ್ನಲ್ಲಿ, ಕನ್ನಡಿಗರು. ಅದೇ ಥರ ನನ್ನದೂ ಒಂದು ಆಸೆ, ಈ ಕೊರಗಜ್ಜವನ್ನು ಆಂಧ್ರದಲ್ಲಿ ರಿಲೀಸ್ ಮಾಡಿದಾಗ ಅದು ತೆಲುಗುನಲ್ಲೋ, ಕೇರಳದಲ್ಲಿ ರಿಲೀಸ್ ಮಾಡಿದಾಗ ಅದು ಮಲಯಾಳಂನಲ್ಲೋ, ಅಥವಾ ತಮಿಳ್ನಾಡಲ್ಲಿ ರಿಲೀಸ್ ಮಾಡಿದಾಗ ಅದು ತಮಿಳ್ನಲ್ಲೋ ಅಲ್ಲದೆ ನಮ್ಮ ನೆಲದ ಭಾಷೆ ಕನ್ನಡದಲ್ಲೇ ಅಲ್ಲಿ ಇರುವಂತಹ ಪ್ರೇಕ್ಷಕರು ನೋಡಿ ಪ್ರೀತಿಸಿದ್ರೆ, ಗೌರವಿಸಿದ್ರೆ ಅದಕ್ಕಿಂತಲೂ ದೊಡ್ಡ ಹೆಮ್ಮೆ ನಮಗಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದ್ರೆ ನಾವು ಇಡೀ ಭಾರತದಲ್ಲಿ ಎಲ್ಲ ಭಾಷೆಯನ್ನ ನಾವು ಪ್ರೀತಿಸ್ತೀವಿ. ನಾವು ಸಿನಿಮಾವನ್ನ ಪ್ರೀತಿಸೋರಾಗಿರೋದ್ರಿಂದ ಅದೇ ಭಾಷೆಗೆ ಅದರದ್ದೇ ಆದಂಥ ಒಂದು ಏನು ಹೇಳ್ತೀವಿ, ಒಂದು ಸೊಗಡಿರುತ್ತೆ. ನಾವಿವತ್ತು ಕೊರಿಯನ್ ಡ್ರಾಮಾಸ್ಗಳನ್ನ ನೋಡ್ತೀವಲ್ಲ ಭಾರತದಲ್ಲಿ, ನಾವೆಲ್ಲರೂ ಕೊರಿಯನ್ ಡ್ರಾಮಾಸ್ಗಳನ್ನ ಹಾಗೆ ನೋಡ್ತೀವಿ. ಅದನ್ನು ನಮ್ಮ ಕನ್ನಡಕ್ಕೋ ಅಥವಾ ಬೇರೆ ಲ್ಯಾಂಗ್ವೇಜ್ಗಳಿಗೋ ಹಾಕಿದ್ರೆ ಗೊತ್ತಾಗುತ್ತೆ. ಆದರೆ ಅವರ ನಿಜವಾದಂಥ ಆ ಭಾಷೆಗಿರುವಂಥ ಅದೊಂದು ರಾಗ, ಅದೊಂದು ಸೊಗಡು ನಮ್ಗೆ ಅರ್ಥ ಆಗಲ್ಲ. ಹಾಗೆ ಕೊರಗಜ್ಜ ಸಿನಿಮಾ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾ ಇದೆ. ಆದರೆ ಕನ್ನಡದಲ್ಲಿ ನೋಡಿದ್ರೆ ಹೆಚ್ಚು ನಿಮ್ಗಿನ್ನೂ ಅರ್ಥ ಆಗುತ್ತೆ ನಮ್ಮ ನೆಲ ಸಂಸ್ಕೃತಿ ಹಾಗೂ ನಮ್ಮ ಭಾಷೆ ಅಂತ ಹೇಳ್ತಾ ನೀವು ಅದನ್ನೆಲ್ಲ ಪ್ರೋತ್ಸಾಹಿಸ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ರಿಯಲಿ ಬ್ಲೆಸ್ಡ್ ದಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ all the press media from all the languages and states, and I'm very happy to say that I have acted in all the languages, Indian languages like Tamil, Telugu, Malayalam and Tulu. I'm very happy, and I am seeking your support for this cinema. Thank you so much. Namaskara. ಇವತ್ತು ತುಂಬ ಖುಷಿ ಆಯಿತು. ನಮ್ಮ ಜಯ ಜಗದೀಶ್ ಸರ್ ಇವತ್ತು ಇಲ್ಲಿ ಬಂದಿದ್ದಾರೆ ನಮ್ಮ ಟೀಮಲ್ಲಿ. ಅವರು ನನ್ನ ಮೊದಲನೇ ಹೀರೋ. ಇವತ್ತು ಈ ವೇದಿಕೆಯಲ್ಲಿ ನಾನು ನೆನೆಸ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಸರ್. ವಿ ಡನ್ ಎ ಗುಡ್ ಲಾಟ್ ಆಫ್ ಮೂವಿ. ನೀವು ನನಗೆ ಆವಾಗಲೇ ಪ್ರಿಡಿಕ್ಟ್ ಮಾಡಿದ್ರಿ, ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ, ಭವ್ಯ ಯು ವಿಲ್ ಗೋ ಟು ಗುಡ್ ಒಂದು ಚಿತ್ರರಂಗದಲ್ಲಿ ತುಂಬ ಹೆಸರು ಮಾಡ್ತಾರೆ ಹುಡುಗಿ ಅಂತ ಎಲ್ಲರ ಹತ್ರ ಹೇಳ್ತಾ ಇದ್ರಿ ಸ್ಪಾಟಲ್ಲಿ. ನೀವು ತುಂಬ ಥ್ಯಾಂಕ್ಸ್ ಸರ್ ಆ ಮಾತನ್ನು ನೆನೆಸ್ಕೊಳ್ಳೋದಕ್ಕೆ. ಇವತ್ತು ನೀವು ನೋಡಿದ್ದು ತುಂಬ ಖುಷಿ ಆಯಿತು. ಹಾಗೆ ವಿಜಯಲಕ್ಷ್ಮಿ ಸಿಂಗ್ ಅವ್ರು ನೋಡಿದ್ರೆ ನನಗೆ ಕೃಷ್ಣ ನೀವೇಗೆ ಬಾರ ನೆನಪು ಬರುತ್ತೆ. ಅದೊಂದು ಸೂಪರ್ ಡ್ಯೂಪರ್ ಮೂವಿ. ಈ ಒಂದು ವೇದಿಕೆಯಲ್ಲಿ ನಿಮ್ಮಿಬ್ಬರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಮೊದಲನೇ ಸಿನಿಮಾ ಅವ್ರ ಜೊತೆ ಅಲ್ವಾ? ನಮ್ಮ ತಂದೆ ಡೆಬ್ಯೂ ಮಾಡಿದ್ದು ಅವ್ರ ಸಿನಿಮಾದಲ್ಲಿ, ಪಡವರಲ್ಲಿ ಪಾಂಡವರು ಅನ್ನೋ ಸಿನಿಮಾದಲ್ಲಿ ಕಣ್ಗಳ ಪುಟ್ಟಣ್ಣವರು ನನ್ನ ತಂದೆಗೆ ಅವಕಾಶ ಕೊಟ್ಟಾಗ ಆ ಸಿನಿಮಾದಲ್ಲಿ ಇವರೆಲ್ಲ ಹೀರೋ ಆಗಿ ಇವರೆಲ್ಲ ಜೊತೆಗೆ ಆ್ಯಕ್ಟ್ ಮಾಡಿದ್ದು ನೋಡಿ.
And Yeah. I would like to say that apart from this contact from those eras, so now ಈಗ social media ಇರೋದ್ರಿಂದ ನಮಗೆ it's easy to get the news that oh Kannada film, this Kantara has gone there, Kantara, yes Kantara did well, but we should not forget their productions which have reached the world. And we had an actor called Kalpana Ji. She was a brand ambassador for Russia. She represented India. Wow. Kalpana Ji. So Kannada has a big legacy. I want to proudly say that Kannada had a big legacy when N.T. Ramarao Ji was there. When so many big stars in South, but they have to look our Kannada industry. We had maximum number of Jnanpith awards in India. Maximum number of awards. So I love all the language. Also, as Shruti ma'am told, please accept the film in our original language. Yes, ma'am? Yeah. Yes. We'll felicitate both the Yes, stars. please. Yeah. Any language, but Indian cinema has reached many heights. Language, and I must say it's a delight to work with Sudhir sir and with Trivikram sir. A wonderful organization, and first when he came to meet me in Mumbai, he said we have this song and you need to play this role of Guliga Dev, and I was like, do you think I can do something like this, because I have never performed a dance like that before in my life. And all thanks to sir and the training that he gave us, that we could perform this song, though I know there were a lot of controversy that got involved in it. But we had a great time, and I hope you enjoy this film. Every song in this film is absolutely fantastic, and I think what's most important is this film is talking about our culture. We were talking about Sanskrit, right? There's a very famous shloka that says, Sahitya Sangeeta Nritya Kala Vihina Sakshat Pashu Puchha Vishanahina, which means people or civilization without Sahitya, Sangeet, Nritya and Kala, agar aapke jeevan mein nahi hai, if you don't have this in your life, you are like an animal. And I'm sure we all know that we have these four very beautiful things. Super. That's what makes us such a wonderful civilization. Thank you so much, sir, for here from Mangalore. And yes, they live right here. And I told sir I will come for the press conference only if I'm allowed to go in the afternoon and go and meet them. So thank you so much for bringing me back to my motherland. It feels absolutely wonderful, and all the best to everyone. Thank you. Thank you. May I request? Come closer, sir. Hi, very good. ಸರ್ ಇಲ್ಲಿ ಇದು ಸರ್ ತೆಗೀರಿ ಸರ್ Face light ತಗೊಳ್ಳಿ, face light ತಗೊಳ್ಳಿ. Ready. Take it, There's sir. no use of using light on me. Because guarantee color. How can you change the light? Ready. I'll be more darker. Color gaya to paisa wapas. Here you all.